ನಮಸ್ಕಾರ. ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆ ಆವರಣದಲ್ಲಿ ಆರ್ಯವೈಶ್ಯ ಮಂಡಳಿ, ವಾಸವಿ ಯುವಜನ ಸಂಘ ಹಾಗೂ ಸೋದರ ಸಂಸ್ಥೆಗಳ ಆಶ್ರಯದಲ್ಲಿ ನವಶಕ್ತಿ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಹೊರಗುಂಟೆಪಾಳ್ಯದ ವಾಸವಿ ಕನ್ಯಾ ಪರಮೇಶ್ವರಿ ದೇವಾಲಯದ ಅರ್ಚಕರಾದ ಮಧುರಿ ವಂಶಿ ಚೈತನ್ಯ ಶರ್ಮಾ ಪ್ರಧಾನ ಆಚಾರ್ಯತ್ವದಲ್ಲಿ 600 ಸುಮಂಗಲಿಯರೊಂದಿಗೆ ಅಪರೂಪದ ಶ್ರೀಚಕ್ರ ಆರಾಧನೆ, ನವಶಕ್ತಿ ವೈಭವ, ನವಚಂಡಿ ಹೋಮವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. 9 ನದಿಗಳಿಂದ ನೀರು ತರಿಸಲಾಗಿದ್ದು, ಆ ನದಿಗಳ ನೀರನ್ನ ಪ್ರೋಕ್ಷಣೆ ಮಾಡಲಾಗುವುದೆಂದು ಸಮಿತಿ ಅಧ್ಯಕ್ಷ ರವಿ ತಿಳಿಸಿದರು. ಜೈ ವಾಸವಿ, ಎಲ್ರಿಗೂ ನಮಸ್ಕಾರ. ಇಂದು ತುಮಕೂರಿನಲ್ಲಿ ಗಾಜಿನ ಮನೆಯಲ್ಲಿ ನಾವು ನವಶಕ್ತಿ ವೈಭವ ಮತ್ತು ನವಚಂಡಿಕಾ ಹೋಮ ಅಂತ ಪೂಜೆ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ಸುಮಾರು 600 ಸುಮಂಗಲಿಯರು ಒಂದೇ ಸೋರಿನಲ್ಲಿ ಕುತ್ಕೊಂಡು ಚಂಡಿಕಾ ಹೋಮಕ್ಕೆ ಇದು ಮಾಡ್ತಿದ್ದಾರೆ ಹಾಗೂ ನವಶಕ್ತಿ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಅದ್ರ ಜೊತೆಗೆ ನಾವು ಶ್ರೀಚಕ್ರ ಪೂಜೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ನಿಮಗೆ ಅವ್ರು ಕೊಡೋವಂಥ ಬಾಗಿನ ಎಲ್ಲರಿಗೂ ಕೊಟ್ಟಂಥ 600 ಬಾಗಿನ ಸಮರ್ಪಣೆ ಆಗುತ್ತೆ. ಅಂದರೆ ನವಚಂಡಿ ಹೋಮಕ್ಕೆ ಅದನ್ನು ಸಮರ್ಪಣೆ ಮಾಡ್ತೀವಿ. ಅದ್ರ ಜೊತೆಗೆ 9 ನದಿಗಳ ನೀರುಗಳನ್ನು ತರಿಸಿದ್ದೀವಿ. ದೇವರ ಒಂದು ವಿಗ್ರಹ ಇಟ್ಟಿರ್ತೀವಿ. ಬಂದಿರುವಂಥ ಎಲ್ಲರೂ ಸಂಕಲ್ಪ ಆಗುತ್ತೆ, ಶ್ರೀಚಕ್ರ ಪೂಜೆ ಆಗುತ್ತೆ. ಅದ್ರ ಜೊತೆಗೆ 9 ನದಿಗಳಿಂದ ನೀರು ಏನು ತಂದಿದ್ದೀವಲ್ಲ, ಆ ನದಿ ನೀರುಗಳಲ್ಲೇ ದೇವರಿಗೆ ಅಭಿಷೇಕ ಮಾಡ್ತಾರೆ ಮತ್ತು ಅದರದ್ದು ಪ್ರೋಕ್ಷಣೆ ಆಗುತ್ತೆ. ಈ ನದಿಗಳು ಪ್ರಮುಖ ನದಿಗಳು ಅಂದರೆ ಅಯೋಧ್ಯ ಸರಿಯೂ ನದಿ ಆಗಿರ್ಬೋದು, ಗಂಗೆ ಆಗಿರ್ಬೋದು, ಪ್ರಯಾಗ್ರಾಜ್ನ ನದಿ ತ್ರಿವೇಣಿ ಸಂಗಮ ಆಗಿರ್ಬೋದು. ಜಿಲ್ಲೆಯ ಎಲ್ಲ ತಾಲೂಕುಗಳು ಹಾಗೂ ರಾಜ್ಯದ ವಿವಿಧೆಡೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಸುಮಂಗಲಿಯರು ಆಗಮಿಸಿ ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ವಾಸವಿ ಯುವಜನ ಸಂಘದ ಮುಖಂಡರುಗಳಾದ ಅಮರನಾಥ್, ಲೋಕೇಶ್ ಮತ್ತಿತರರು ಮಾಹಿತಿ ನೀಡಿದರು. ನಮಸ್ಕಾರ, ಜೈ ವಾಸವಿ. ನಮ್ಮ ವಾಸವಿ ಯುವಜನ ಸಂಘದಿಂದ ಈ ಸಾರಿ ನಮ್ಮ ನವೀನ್ರವರ ಅಧ್ಯಕ್ಷತೆಯಲ್ಲಿ ನಭೂತೋ ನಭವಿಷ್ಯತಿ ಎಂಬಂತೆ ನವಚಂಡಿಕಾ ಯಾಗ ಹಾಗೂ ನವಚಂಡಿಕಾ ಹೋಮದ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಜನಗಳ ಅಭೂತಪೂರ್ವ ಬೆಂಬಲದಿಂದ ಈ ದಿನ ತಾವೆಲ್ಲ ಕಾಣ್ತಾ ಇದ್ದೀರಾ, ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲದಷ್ಟು ಜನ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. 600 ಜನ ಸುಮಂಗಲಿಯರಿಂದ ಈ ದಿನ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮಗೆ ತುಮಕೂರಿನ ಮಹಾಜನತೆ, ಆರ್ಯವೈಶ್ಯ ಸಮಾಜ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ವಾಸವಿ ಯುವಜನ ಸಂಘದ ಪರವಾಗಿ ಅರ್ಪಿಸ್ತಾ ಇದ್ದೀವಿ. ಈ ನವಶಕ್ತಿ ವೈಭವ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದಕ್ಕೆ ಇನ್ನೊಂದು ಸಾಕ್ಷಿ ಎಂಬಂತೆ ನಗರದ ರಜತ್ ಜ್ಯುವೆಲರಿ ಹಾಗೂ MDN ಜ್ಯುವೆಲರಿ ಅಂಗಡಿಗಳಲ್ಲಿ ಬುರ್ಖಾಧಾರಿ ಮಹಿಳೆಯಿಂದ ಚಿನ್ನ ಕಳ್ಳತನ ಬೆಳಕಿಗೆ ಬಂದಿದೆ. ತುಮಕೂರು ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದಕ್ಕೆ ಇನ್ನೊಂದು ಸಾಕ್ಷಿ ಎಂಬಂತೆ ನಗರದ ರಜತ್ ಜ್ಯುವೆಲರಿ ಹಾಗೂ MDN ಜ್ಯುವೆಲರಿ ಅಂಗಡಿಗಳಲ್ಲಿ ಬುರ್ಖಾಧಾರಿ ಮಹಿಳೆಯಿಂದ ಚಿನ್ನ ಕಳ್ಳತನ ಬೆಳಕಿಗೆ ಬಂದಿದೆ. ಮಧುಗಿರಿ ಮೂಲದ ಬುರ್ಖಾಧಾರಿ ಮಹಿಳೆಯೊಬ್ಬಳು ತನ್ನ ಚಾಲಕಿತನದಿಂದ ಒಡವೆಗಳನ್ನ ನೋಡುವ ನೆಪದಲ್ಲಿ ನಕಲಿ ಒಡವೆಗಳನ್ನ ಇಟ್ಟು ಅಂಗಡಿಗಳಿಂದ ಅಸಲಿ ಚಿನ್ನವನ್ನ ಕದಿಯುವ ಖತರ್ನಾಕ್ ಕಳ್ಳಿಯ ಪ್ರಕರಣವೊಂದು ನಡೆದಿದೆ. ಸುಮಾರು 4 ಅಂಗಡಿಗಳಲ್ಲಿ ಕೈ ಚಳಕ ತೋರಿಸಿದ ಮಹಿಳೆಯ ಚಾಲಕಿ ಚಟುವಟಿಕೆಗಳು ಅಂಗಡಿಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಇದೇ ವೇಳೆಯಲ್ಲಿ ಅಂಗಡಿಯಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಯೊಬ್ಬರು ಚಿನ್ನ ಖರೀದಿಗೆ ಬಂದಿದ್ರು. ಆಗ ಮೊಬೈಲ್ ಕರೆ ನೆಪ ಮಾಡಿ ಬುರ್ಖಾಧಾರಿ ಕಳ್ಳಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾರೆ. ಇದನ್ನ ಗಮನಿಸಿದ ಗೃಹ ರಕ್ಷಕ ದಳ ಸಿಬ್ಬಂದಿ ನವ್ಯ ಆಕೆಯನ್ನ ಹಿಡಿಯುವಲ್ಲಿ ಮುಂದಾದಾಗ ಅವಳನ್ನ ಹಿಂಬಾಲಿಸಿದ ಹೋಮ್ ಗಾರ್ಡ್ ನವ್ಯ ವೇಗವಾಗಿ ಓಡಿ ಅವಳನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳಿಯನ್ನ ಹಿಡಿದು ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯದ ನಷ್ಟವನ್ನ ತಪ್ಪಿಸುವಲ್ಲಿ ನವ್ಯರ ಕರ್ತವ್ಯ ಶ್ರದ್ಧೆಗೆ ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ. ಈ ಅಂಗಡಿಯ CC ಕ್ಯಾಮೆರಾದಲ್ಲಿ ದೃಶ್ಯಗಳು ಸೆರೆಯಾಗಿವೆ. ಮಹಿಳೆಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಳ್ಳತನ ಮಾಡಿದ ಮುಸ್ಲಿಂ ಸಮುದಾಯದ ಮಹಿಳೆಯನ್ನ ಅದೇ ಸಮುದಾಯದ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡು ನಿಮ್ಮಂತವರಿಂದ ನಮ್ಮ ಧರ್ಮಕ್ಕೆ ಕೆಟ್ಟ ಹೆಸರು ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಂತಹ ಮಹಿಳೆಯನ್ನ ಹಿಡಿಯುವಲ್ಲಿ ಶ್ರಮಿಸಿದ ಹೋಮ್ ಗಾರ್ಡ್ ನವ್ಯರನ್ನ ಸರ್ಕಾರ ಗುರುತಿಸಬೇಕೆಂದು ನಮ್ಮ ಆಶಯವಾಗಿದೆ. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. 2 ಟ್ರ್ಯಾಕ್ಟರ್ಗಳ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಿದ್ದಪ್ಪ ಅಂಜಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, ಮತ್ತೊಂದು ಕಡೆಗೆ ಮೂಡಲಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಪಾವಡಿ ರಾಯಪ್ಪ ಮಂಟೂರ ಸಾವನ್ನಪ್ಪಿದ್ದಾರೆ.
ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಕಪ್ಪಲಗುದ್ದಿ ಗ್ರಾಮದ ಹೊರವಲಯದ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯ ಮಧ್ಯದಲ್ಲಿ 2 ಟ್ರ್ಯಾಕ್ಟರ್ಗಳ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಿದ್ದಪ್ಪ ಹಂಜಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. 18 ಜನರು ಮೂಡಲಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಪಾವಡಿ ರಾಯಪ್ಪ ಮಂಟೂರ ಮೃತಪಟ್ಟಿದ್ದಾರೆ. 17 ಜನರಲ್ಲಿ ಇನ್ನು 4 ಸ್ಥಿತಿಯು ಚಿಂತಾಜನಕವಾಗಿದೆ ಎಂದರು. ರಾಯಭಾಗ ತಾಲೂಕು ಮಂಟೂರು ಗ್ರಾಮದ 25ಕ್ಕೂ ಹೆಚ್ಚು ಜನರು ಟ್ರ್ಯಾಕ್ಟರ್ ತೆಗೆದುಕೊಂಡು ಫೆಬ್ರವರಿ 28 ವಿಜಯಪುರ ಜಿಲ್ಲೆಯ ಸುಕ್ಷೇತ್ರ ಬಬಲಾದಿ ಸದಾಶಿವಪ್ಪನ ಜಾತ್ರೆಗೆ ಹೋಗಿದ್ರು. ಮಾರ್ಚ್ 1 ಶನಿವಾರ ಜಾತ್ರೆ ಮುಗಿಸಿಕೊಂಡು ಮರಳಿ ಊರಿಗೆ ಬರುತ್ತಿದ್ರು. ಅದೇ ಮಾರ್ಗವಾಗಿ ಮತ್ತೊಂದು ಟ್ರ್ಯಾಕ್ಟರ್ ರಾಯಭಾಗ ತಾಲೂಕಿನ ನೀಪನಾಳ ಗ್ರಾಮದ್ದು ಮುಧೋಳನ ನಿರಾಣಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸಾಗಿಸಿ ಮರಳಿ ನೀಪನಾಳಕ್ಕೆ ಬರುವಾಗ ಓವರ್ಟೇಕ್ ಮಾಡುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಹಾರೋಗೇರಿ ಪೊಲೀಸ್ ಠಾಣೆಯ ಸಿಪಿಐ ರತನ್ ಕುಮಾರ್ ಜಿರ್ಗ್ಯಾಳ್, ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಸಿಬ್ಬಂದಿ ತನಿಖೆ ಕೈಗೊಂಡಿದ್ದಾರೆ. ಈ ಕುರಿತು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹದೇವ ಕಾಂಬ್ಳೆ, ಅಮೋಕ್ ಟಿವಿ, ರಾಯಭಾಗ. ಪ್ರಪಂಚದ ಗಮನ ಸೆಳೆದ ಹೊಸ ದಾಖಲೆ ಪುಟ ಸೇರಿರುವ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ ರಾಜ್ಯ ಮತ್ತು ದೇಶದ ಪ್ರವಾಸೋದ್ಯಮಕ್ಕೆ ಹೊಸ ರೂಪು ಬಂದಂತಾಗಿದೆ ಎಂದು ಅಂತಾರಾಷ್ಟ್ರೀಯ ಟೂರಿಸಂ ಆಪರೇಟರ್ ಸಂಘದ ಕರ್ನಾಟಕ ನಿರ್ದೇಶಕ ಸುಧಾಕರ್ ಅವರು ತಿಳಿಸಿದ್ದಾರೆ. ಕೋಲಾರದಲ್ಲಿ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ನಿರ್ದೇಶಕ ಸುಧಾಕರ್, ಕೋವಿಡ್ನಂತಹ ಮಹಾಮಾರಿ ವೇಳೆ ಪ್ರವಾಸೋದ್ಯಮ ಬಹಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಕಳೆದ 3 ವರ್ಷಗಳ ಆರ್ಥಿಕ ನಷ್ಟ ಕುಂಭಮೇಳ ನಡೆದ 46 ದಿನದಲ್ಲಿ ಮರಳಿ ವಾಪಸ್ ನಡೆಯುವ ಅವಕಾಶ ಸಿಕ್ಕಂತಾಗಿದೆ. ಮಹಾಕುಂಭಮೇಳದಲ್ಲಿ ಭಾರತೀಯ ಹಾಗೂ ರಾಜ್ಯ ಪ್ರವಾಸೋದ್ಯಮಕ್ಕೂ ಹೊಸ ಹುರುಪು ಬಂದಂತಾಗಿದೆ. ಕುಂಭಮೇಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದ ಉತ್ತರ ಪ್ರದೇಶದ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಬಹಳಷ್ಟು ಭಾರತೀಯರು ಅಲ್ಲದೆ ವಿದೇಶದಿಂದ ಬಂದಂಥ ಎಲ್ಲ ಯಾತ್ರಿಕರು ಕೂಡ ಬಂದು ಅಲ್ಲಿ ಸ್ನಾನ ಮಾಡುವಂಥ ವ್ಯವಸ್ಥೆಗಳು ಬಹಳ ಅಚ್ಚುಕಟ್ಟವಾಗಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಮಾಡಿತ್ತು. ಕರ್ನಾಟಕ ಭಾಗದಿಂದ ಕೂಡ ದಿನನಿತ್ಯ ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಜನ ಹೊರಡುವಂಥ ಕೆಲಸ ಮಾಡ್ಕೊಳ್ತಾ ಇದ್ರು. ಈ ಕೋಲಾರ ಭಾಗದಿಂದ ಕೂಡ ಡೈಲಿ ಒಂದು 25ರಿಂದ 30 ಬಸ್ಸುಗಳು, ವಿಮಾನ ಹೊರತುಪಡಿಸಿ ಮತ್ತು ಕಾರುಗಳಲ್ಲಿ ಹೋಗೋರು ಹೊರತುಪಡಿಸಿ ಕೂಡ ಹೋಗೋದು. ನಾವು ಕೂಡ ಈ ಟೂರಿಸಮಲ್ಲಿ ಇರೋ ಕಾರಣದಿಂದ ನಮ್ಮ ಟ್ರಾವೆಲ್ಸ್ ಕೂಡ ಸುಮಾರು 106 ಜನಗಳು ದಿನ ದರ್ಶನಕ್ಕೆ ಮಾಡೋಕ್ಕೆ ಹೊರಡ್ತಾ ಇದ್ರು. ಭಾಳಷ್ಟು ಡಿಮ್ಯಾಂಡ್ ಇತ್ತು. ನಮ್ಮ ಕೈ ಕೂಡ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿರೋಂಥ ಕೆಲಸ ಭಾಳ ನಡೀತು. ಆ ಮಧ್ಯೆ ಕೂಡ ಸಾಧ್ಯವಾದಷ್ಟು ಕೆಲಸ ಮಾಡೋದಕ್ಕೆ ಈ ಒಂದು ಯಾತ್ರೆ ಪೂರ್ಣವಾಯಿತು. ಪ್ರವಾಸೋದ್ಯಮ ಕಳೆದ ಕೋವಿಡ್ ನಂತರ ಭಾಳ ನಸಿದು ಹೋಗಿತ್ತು. ಈ 46 ದಿನದಲ್ಲಿ 2-3 ವರ್ಷಗಳಿಂದ ಹೊಡೆತ ಬಿದ್ದು ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಇದ್ದರೂ ನಮ್ಮ ರಾಜ್ಯದಲ್ಲಿ ಸಂವಿಧಾನ ಇಲ್ಲ. ಕೋಲಾರ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ. ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ದಲಿತರಿಗೆ ಮೀಸಲಿಟ್ಟ ಹಣ ಈಗಾಗಲೇ ಬೇರೆ ಯೋಜನೆಗೆ ಬಳಕೆಯಾಗಿದೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಬಹುಸಂಖ್ಯಾತ ದಲಿತರ ಅಭಿವೃದ್ಧಿ ಮರೆಯುತ್ತಿದ್ದಾರೆ. ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರದಲ್ಲಿ ದಲಿತ ಸಮಾಜಕ್ಕೆ ಅನ್ಯಾಯ ಆಗಿದೆ. ಮಾರ್ಚ್ 4ರಂದು ಕೋಲಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ದಲಿತರ ವಿಶೇಷ ಘಟಕ ಅನುದಾನ ವಾಪಸ್ ನೀಡುವಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿ ಮಾಜಿ ಸಂಸದ ಮುನಿಸ್ವಾಮಿ ಒತ್ತಾಯ ಮಾಡಿದ್ದಾರೆ. ನಿಮ್ಮದೇ ಸಂಘಟನೆಯ ಬ್ಯಾನರಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ಇದ್ದೀರಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ನೋಡಿಸ್ಕೊಬೇಕು, ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀರಿ. ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ಸಂವಿಧಾನ ಇದ್ದರೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲ. ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೋಸ್ಕರ, ಇವತ್ತು ಒಂದು ಕಮ್ಯುನಿಟಿನ ಓಲೈಸೋದಕ್ಕೋಸ್ಕರ ಅವ್ರು ಏನೇ ತಪ್ಪುಗಳು ಮಾಡಿದ್ರೇನು ಅಮಾಯಕರು ಅಂತ ಹೇಳೋದ್ರ ಮುಖಾಂತರ ಸ್ಟೇಷನ್ ಕಲ್ಲು ಹೊಡೆದ್ರೂ ಅಮಾಯಕರೇ, ಮಚ್ಚುಗಳೆತ್ಕೊಂಡು ರೋಡ್ಗಳಲ್ಲಿ ವೀಲಿಂಗ್ ಮಾಡಿ ರಸ್ತೆ ಅಡ್ಡ ಹಾಕಿದ್ರೂ ಅಮಾಯಕರೇ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರೂ ಅಮಾಯಕರೇ, DG ಹಳ್ಳಿ KG ಹಳ್ಳಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ವಾಹನಗಳು ಬೆಂಕಿ ಇಕ್ಕಿದ್ರೂ ಅಮಾಯಕರೇ, ಮೈಸೂರಲ್ಲಿ ಏನು ಪೊಲೀಸ್ ಅಧಿಕಾರಿಗಳಿಗೆ ಒಡೆದು ಮತ್ತೆ ಕಲ್ತೂರಿ ಆ DCP ಕಾರ್ನ ಜಖಂ ಮಾಡಿರ್ತಕ್ಕಂಥವ್ರು ಅಮಾಯಕರು ಮತ್ತೆ ಅವಿದ್ಯಾವಂತರು ಅಂತ ಹೇಳೋದ್ರ ಮುಖಾಂತರ. ಇದಾಗಿತ್ತು ಇವರಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.